ಇವತ್ತು ಅಂದರೆ ಜುಲೈ 18ನೇ ತಾರೀಕು 2026ರಂದು ವಿಕ್ರಮ್-1 ಅನ್ನುವಂತಹ ಒಂದು ಹೆಸರಿನ ಒಂದು ರಾಕೆಟು, 4 ಹಂತಗಳ ರಾಕೆಟು, ಇದನ್ನು ಒಂದು ಖಾಸಗಿ ಸಂಸ್ಥೆ, ಖಾಸಗಿ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಕೈಗಾರಿಕಾ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ ಅಂತ ಹೈದರಾಬಾದ್ನಲ್ಲಿರೋದು ಉಡಾಯಿಸಿದೆ. ಇದುವರೆಗೂ ಭಾರತದಿಂದ ಮೇಲೆದ್ದ ರಾಕೆಟ್ಗಳೆಲ್ಲವೂ, ಉಪಗ್ರಹ ಉಡಾವಣಾ ರಾಕೆಟ್ಗಳೆಲ್ಲವೂ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಮಿಸಿದ್ದಾಗಿದ್ದವು. ಆದರೆ ಇವತ್ತು ಒಂದು ಖಾಸಗಿ ಸಂಸ್ಥೆ ಒಂದು ಕೆಲವು ಉಪಗ್ರಹಗಳನ್ನು ಇವತ್ತು ಅಂತರಿಕ್ಷಕ್ಕೆ, ಭೂಕಕ್ಷೆಗೆ ಹಾರಿಬಿಟ್ಟಿದೆ. ಅವೆಲ್ಲ ಭೂಮಿನ ಸುತ್ತುತ್ತಾ ಇವೆ. ಇದು ಭಾರತದ ತಾಂತ್ರಿಕ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಅತ್ಯುತ್ತಮವಾಗಿ ಪ್ರತಿಬಿಂಬಿಸುತ್ತೆ, ಸೂಚಿಸುತ್ತೆ ಅಂತ ನಾವು ಅಂದ್ಕೋಬೋದು. ಇವತ್ತು ಜುಲೈ 18, 4 ದಶಕಗಳ ಹಿಂದೆ, ಅಂದರೆ 46 ವರ್ಷಗಳ ಹಿಂದೆ ಡಾಕ್ಟರ್ APJ ಕಲಾಂ ಅವರ ನೇತೃತ್ವದಲ್ಲಿ ಭಾರತದ ಮೊದಲ ಉಪಗ್ರಹ ಉಡಾವಣಾ ರಾಕೆಟ್ SLV-3 ಇದನ್ನು ಯಶಸ್ವಿಯಾಗಿ ಉಡಾಯಿಸಲಾಗಿತ್ತು. ಇವತ್ತು ಕಾಕತಾಳೀಯವಾಗಿ ಜುಲೈ 18ರಂದೇ 46 ವರ್ಷಗಳಾದ ಮೇಲೆ ಒಂದು ಖಾಸಗಿ ಸಂಸ್ಥೆ, ಇವಾಗ ನೀವು ಅದರಲ್ಲಿ ವಿಜುವಲ್ಸ್ನ ನೋಡಿದ್ರೆ, ಚಿತ್ರಗಳನ್ನು ನೋಡಿದ್ರೆ, ಟಿ ವಿ ಚಿತ್ರಗಳನ್ನು, ಅಲ್ಲಿರೋರೆಲ್ಲ ಇವತ್ತು ಕಾಲೇಜಿಂದ ಹೊರಗೆ ಬಂದಿರೋ ಹುಡುಗರ ಥರ ಇದ್ದಾರೆ ನೋಡೋದಕ್ಕೆ. ಅವರೆಲ್ಲ ಸೇರಿ ನಿರ್ಮಾಣ ಮಾಡಿ ಉಪಗ್ರಹ ಉಡಾವಣೆಯಂಥ ತಾಂತ್ರಿಕವಾಗಿ ಅತ್ಯಂತ ಸಂಕೀರ್ಣವಾದ, ಕಷ್ಟಕರವಾದ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇದು ಭಾರತ ಎಷ್ಟರ ಮಟ್ಟಿಗೆ ತಾಂತ್ರಿಕವಾಗಿ ಮುಂದುವರೆದಿದೆ ಅನ್ನೋದನ್ನು ಸೂಚಿಸುತ್ತೆ. ಇಸ್ರೋದ ಸಹಯೋಗದೊಂದಿಗೆ ಇದನ್ನು ನಡೆಸಿದ್ದಾರೆ. ಇದನ್ನು ಇಸ್ರೋ ಇಲ್ಲದಿದ್ದರೆ ಏನೂ ಆಗ್ತಾ ಇರಲಿಲ್ಲ ಅವ್ರ ಕೈನಲ್ಲೂ. ಯಾಕಂದರೆ ಈ ರಾಕೆಟ್ಗಳನ್ನು ಪರೀಕ್ಷಿಸೋದಕ್ಕಾಗಲಿ ಈ ರೀತಿ ಎಲ್ಲದಕ್ಕೂ ಅತ್ಯಗತ್ಯ ಇಸ್ರೋದ ಸಹಾಯ. ಇಸ್ರೋ ಈ ಬಗ್ಗೆ ಅವರಿಗೆ ಗೈಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅವರಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದೆ. ಆದರೆ ಇವತ್ತು ನಾನು ಸೂಚಿಸೋದು ಇಷ್ಟೇ, ಈ ಒಂದು ಉಡಾವಣೆ, ಯಶಸ್ವಿ ಉಡಾವಣೆ, ವಿಕ್ರಮ್-1 ರಾಕೆಟ್ನ ಉಡಾವಣೆ, ಇದು 7 ಮಹಡಿಗಳಷ್ಟು ಎತ್ತರದ ರಾಕೆಟು. ಇದು ಅತ್ಯಂತ ಹೆಚ್ಚಾಗಿ ಭಾರವಿಲ್ಲದ, ತೂಕವಿಲ್ಲದಂತಹ ವಸ್ತುಗಳಿಂದ ಮಾಡಲ್ಪಟ್ಟಂತಹ ದಕ್ಷವಾದ ರಾಕೆಟ್. 3D ಪ್ರಿಂಟಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ರಾಕೆಟ್ ಯಂತ್ರಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ಈ ಎಲ್ಲ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಇವತ್ತು ಒಂದು ಪುಟ್ಟ ಸ್ಟಾರ್ಟಪ್, ಅಂದರೆ ಈಗ ತಾನೇ ಪ್ರಾರಂಭವಾದಂತಹ ಸಂಸ್ಥೆ ಇವತ್ತು ಉಪಗ್ರಹವನ್ನು ಭಾರತದ ಪರವಾಗಿ, ಒಂದು ಉಪಗ್ರಹ ಅಲ್ಲ, ಕೆಲವು ಉಪಗ್ರಹಗಳನ್ನು ಉಡಾಯಿಸಿದೆ. ಅಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯದ ಪ್ರದರ್ಶನವಲ್ಲದೆ ಮತ್ತೇನೂ ಅಲ್ಲ. ಭಾರತ ಇವತ್ತು ಜಗತ್ತಿನಲ್ಲಿ, ತಾಂತ್ರಿಕ ಜಗತ್ತಿನಲ್ಲಿ, ವೈಜ್ಞಾನಿಕ ಜಗತ್ತಿನಲ್ಲಿ ಯಾವ ಬಗೆಯ ಸ್ಥಾನವನ್ನು ಪಡೆದಿದೆ ಅನ್ನೋದನ್ನು ಇದರಿಂದ ನಾವು ಊಹಿಸ್ಕೊಳ್ಬೋದು. ಸರ್, ಇದರ ವಿಶೇಷತೆಗಳು ಸರ್, ಈ ಉಡಾವಣೆಯ ಉದ್ದೇಶ? ಉಡಾವಣೆ ಉದ್ದೇಶ ಇದು ನೋಡಿ, ಪರೀಕ್ಷಾ ಉಡಾವಣೆ ಇದು. ಹಾಗಾಗಿ ಈ ಉಪಗ್ರಹಗಳು ಇದರಲ್ಲಿರೋದು ತಂತ್ರಜ್ಞಾನವನ್ನು ಪರೀಕ್ಷಿಸೋದಕ್ಕೋಸ್ಕರ ಈ ಉಪಗ್ರಹಗಳನ್ನು ಉಡಾಯಿಸಲಾಗಿದೆ. ಮುಖ್ಯವಾಗಿ ರಾಕೆಟ್ನೇ ತಾಂತ್ರಿಕವಾಗಿ ನಾವು ಪರೀಕ್ಷಿಸಬೇಕು. ರಾಕೆಟ್ನ ಉಡಾಯಿಸೋದು ಸುಲಭ ಅಲ್ಲ. ಯಾಕಂದರೆ ಒಂದು ಕಲ್ಲಿನಂತೆ ನಿಂತಿದ್ದಂತಹ ರಾಕೆಟು 16 ನಿಮಿಷದಲ್ಲಿ ಗಂಟೆಗೆ 28,000 ಕಿಲೋಮೀಟರ್ನಷ್ಟು ವೇಗ ಸಾಧಿಸಿದೆ. ಅಂದರೆ ಅಂತಹ ರಾಕೆಟ್ನ ನಿರ್ಮಾಣ ಮಾಡೋದು ಸುಲಭ ಅಲ್ಲ. ಹಾಗಾಗಿ ಇಂಗ್ಲೀಷ್ನಲ್ಲಿ ಆಫ್ಟರ್ ಆಲ್ ಯಾವುದೇ ಒಂದು ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ, ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಅಂತ, ಇದೇನು ರಾಕೆಟ್ ತಂತ್ರಜ್ಞಾನ ಅಲ್ಲ, ಅಷ್ಟೊಂದು ಸಂಕೀರ್ಣವಾಗಿರೋಕ್ಕೆ ಅನ್ನೋದು ಹೇಳ್ತಾರೆ. ಆ ಸಂಕೀರ್ಣವಾದ ತಂತ್ರಜ್ಞಾನವನ್ನು ನಮ್ಮ ಮಹಾನ್ ಭಾರತ ಇವತ್ತು ಕರಗತ ಮಾಡಿಕೊಂಡಿದೆ ಅನ್ನೋದು ಅತ್ಯಂತ ಮುಖ್ಯವಾದ, ನಮ್ಮೆಲ್ಲರಿಗೂ ಭಾರತೀಯರಾಗಿ ಹೆಮ್ಮೆ ತರುವಂತಹ ಆತ್ಮನಿರ್ಭರತೆಯನ್ನು, ಭಾರತೀಯರ ಆತ್ಮನಿರ್ಭರತೆಯನ್ನು ಸೂಚಿಸುವಂತಹ ಸಂಕೇತ ಇದು. ಸರ್, ಕಡೆಯದಾಗಿ ಖಾಸಗಿ ಸಹಭಾಗಿತ್ವ ಭಾರತ ವೈಜ್ಞಾನಿಕ ಮಟ್ಟದಲ್ಲಿ ಸಾಕಷ್ಟು ಮುಂದುವರಿಯೋದಕ್ಕೆ ಇದೊಂದು ಮೊದಲ ಹೆಜ್ಜೆ ಅನಿಸುತ್ತೆ. ಖಂಡಿತ. ಇನ್ನಷ್ಟು ವೈಜ್ಞಾನಿಕವಾಗಿ ಈಗಾಗಲೇ ಸಾಕಷ್ಟು ಮುಂದುವರೆದಿದೆ ಭಾರತ. ಮಂಗಳ ಗ್ರಹ, ಚಂದ್ರ, ಸೂರ್ಯ ಇದನ್ನೆಲ್ಲ ಅನ್ವೇಷಿಸ್ತಾ ಇದೆ. ಹೀಗಾಗಿ ಇದು ಮತ್ತೊಂದು ಇದಕ್ಕೆ ಸೇರ್ಪಡೆ ಅಂತ ಹೇಳ್ಬೋದು. ಈ ಒಂದು ಘಟನೆ, ಪ್ರಮುಖವಾದ ಘಟನೆ, ಇನ್ನು ಮುಂದೆ ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಖಂಡಿತ ಸಹಕಾರಿಯಾಗುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಇಷ್ಟು ದಿನ ಬರೀ ಇಸ್ರೋ ಮಾತ್ರ ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಇಂಜಿನಿಯರ್ಸು, ವೈಜ್ಞಾನಿಕ ಸೈಂಟಿಸ್ಟ್ಗಳು ಅನ್ವೇಷಣೆ ನಡೆಸ್ತಾಯಿದ್ರು. ಈಗ ಪ್ರೈವೇಟಾಗಿ ಒಂದು ಸಂಸ್ಥೆಯಲ್ಲಿ ಇಂಜಿನಿಯರ್ಸು ಮತ್ತು ಸೈಂಟಿಸ್ಟ್ಗಳು ಈ ಅನ್ವೇಷಣೆ ಮಾಡ್ತಿರೋದು ಖಂಡಿತ ಇದೆ. ನೋಡಿ, ಪ್ರೈವೇಟಾಗಿ ಅಂದರೆ ಖಾಸಗಿ ಸಂಸ್ಥೆಯಲ್ಲಿ ಇರುವಂತಹ ಇಂಜಿನಿಯರ್ಗಳು ಅದು
ಚಿಕ್ಕ ಪುಟ್ಟ ವಯಸ್ಸಿನವರು ಈ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಭಾರತೀಯರ ತಾಂತ್ರಿಕ ಸಾಮರ್ಥ್ಯ ಎಷ್ಟಿದೆ, ಅಥವಾ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ನಿರ್ವಹಣೆ ಮಾಡೋದು, ನಿಭಾಯಿಸೋದು, ಇದರಲ್ಲೂ ಕೂಡ ನಾವು ನುರಿತವರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆಯ ಸಂಕೇತ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.